ಭೀಮಾ ನದಿಯ ಪ್ರವಾಹ ತಗ್ಗಿದ್ರೂ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಭೀಮೆ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ಕಂದಳ್ಳಿ ಸೇತುವೆ ಬಳಿಯ ರಸ್ತೆ. ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಅವಾಂತರಗಳು ನಿಲ್ತಾ ಇಲ್ಲ. ರಸ್ತೆಗಳೇ ಕೊಚ್ಚಿ ಹೋಗಿದೆ. 10 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಯಾದಗಿರಿಯ ವಡಗೇರ ತಾಲೂಕಿನ ಕಂದಳ್ಳಿ ಬ್ಯಾರೇಜು ರಕ್ಕಸ ಭೀಮಾ ಪ್ರವಾಹಕ್ಕೆ ಸಂಪೂರ್ಣ ರಸ್ತೆಯೇ ಕೊಚ್ಚಿಕೊಂಡು ಹೋಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಾಯಚೂರು ಯಾದಗಿರಿ ಜಿಲ್ಲಾ ಕೇಂದ್ರಗಳ ಸಂಪರ್ಕ ಕಟ್ಟಾಗಿದೆ. ರಸ್ತೆ ಕೊಚ್ಚಿಕೊಂಡು ಹೋದ್ರು ಜನಪ್ರತಿನಿಧಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಜಮೀನಲ್ಲಿ ರಾಶಿ ಮಾಡಿದ ಭತ್ತ ಮನೆಗೆ ತರೋದಕ್ಕೆ ದಾರಿ ಇಲ್ಲದೆ ಪರದಾಡ್ತಾ ಇದ್ದಾರೆ ರೈತರು. ಬೇರೆ ದಾರಿಯಲ್ಲಿ ಹೋದ್ರೆ 40 ಕಿಲೋಮೀಟರ್ ಸುತ್ತಾಕೊಂಡು ಹೋಗಬೇಕು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಇಷ್ಟು ಅವಾಂತರಗಳಾದರೂ ಸಹ ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿಲ್ಲ, ನಮ್ಮ ಕಷ್ಟ ಕೇಳಲಿಲ್ಲ ಅಂತ ಜನ ಸಿಟ್ಟಾಗಿದ್ದಾರೆ. ಇಲ್ಲಿ ಮಳೆ ಬಂದು ಇದು ಅತಿಯಾದ ನೀರು ಬಂದು ಹಾಳಾಗಿ ಒಂದು ತಿಂಗಳಾಯ್ತು. ಯಾವೊಬ್ಬ ಅಧಿಕಾರಿನೂ ಇಲ್ಲಿ ಬಂದು ನಮ್ಗೆ ನೋಡಿಲ್ಲ. ಇದು ದುರಸ್ತಿ ಮಾಡೋ ಕೆಲಸ ಮಾಡ್ತಾ ಇಲ್ಲ. ಈಗ ನಮಗೆ ಸೈದಾಪುರ ರಸ್ತೆ ಸಂಪರ್ಕ ಕಡಿತ ಆಗಿದೆ, ಭಾಳ ತೊಂದರೆ ಆಗಿದೆ. ಈ ಗೇಟ್ ಮ್ಯಾನ್ಯುವಲ್ ಗೇಟನ್ನು ಕಿತ್ತು ಹಾಕಿ ನಮಗೆ ಹೈಡ್ರಾಲಿಕ್ ಗೇಟ್ ಮಾಡಿಕೊಡ್ಬೇಕು. ಅದೇ ನಮ್ಮ ಪ್ರಮುಖವಾದ ಬೇಡಿಕೆ. ಹೈಡ್ರಾಲಿಕ್ ಗೇಟ್ ಇತ್ತಂದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರಲಿಲ್ಲ. ಈ ಕಡೆ ನಮ್ಮ ಕಂದಳ್ಳಿ ಕಡೆ ಅರ್ಧ ಕಿಲೋಮೀಟರ್ ಅಷ್ಟು ಕೊಚ್ಕೊಂಡು ಹೋಗಿದೆ. ಆ ಕಡೆ ಚಿಗಾನೂರು ಹಿರೇನೂರು ಆ ಕಡೆನೂ 1 ಕಿಲೋಮೀಟರ್ ಅಷ್ಟು ಕೊಚ್ಕೊಂಡು ಹೋಗಿದೆ. ಯಾವೊಬ್ಬ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಗಲಿ, ಯಾವೊಬ್ಬ ಅಧಿಕಾರಿ ಆಗಲಿ ಗಾಢ ನಿದ್ರೆಯಲ್ಲಿದ್ದಾರೆ. ಅವರು ಇಲ್ಲಿ ಬಂದು ನೋಡಿ ಹೈಡ್ರಾಲಿಕ್ ಗೇಟ್ ಆಗ್ಬೇಕು. ಅದೇ ನಮ್ಮ ಮೇನ್ ಇದು ಹೈಡ್ರಾಲಿಕ್ ಗೇಟ್. ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.